ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಇವತ್ತು ನಾನು ನಿಮ್ಮ ಮುಂದೆ ತೋರಿಸ್ತಿರುವಂತಹ ಸುದ್ದಿ ಇದು ಕೇವಲ ಸುದ್ದಿ ಅಲ್ಲ, ಇದು ಅಕ್ಷರಶಃ 281 ಕುಟುಂಬಗಳ ಅಳಲು. ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಂದ್ರೆ ಅದು ಜ್ಞಾನದ ದೇಗುಲ ಅಂತ ನಾವೆಲ್ಲರೂ ನಂಬಿದ್ವಿ. ಆದ್ರೆ ಇವತ್ತು ಅದೇ ವಿಶ್ವವಿದ್ಯಾಲಯ ಬದುಕು ಕಸಿಯುವಂತ ಕಸಾಯಿಖಾನೆ ಆಗಿ ಬದಲಾಗಿದೆ. ಅಧಿಕಾರಿಗಳೇ, ನಿಮ್ಮಲ್ಲಿ ರಕ್ತ ಮಾಂಸದ ಹೃದಯ ಇದೆಯಾ ಅಥವಾ ಕಲ್ಲನ್ನ ತುಂಬಿಕೊಂಡಿದ್ದೀರಾ ಅಂತ ಕೇಳಬೇಕಾದಂತ ಅನಿವಾರ್ಯತೆ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬರಿ 281 ಜನ ಹೊರಗುತ್ತಿಗೆ ನೌಕರರನ್ನ ಯಾವ ಮುನ್ಸೂಚನೆಯೂ ಇಲ್ಲದೆ, ಕರುಣೆಯೂ ಇಲ್ಲದೆ ಬೀದಿಗೆ ತಳ್ಳಿದಿರಲ್ಲ. ಇದಕ್ಕೆ ಯಾವ ನ್ಯಾಯದ ಅಡಿಯಲ್ಲಿ ಸಮರ್ಥನೆ ಮಾಡ್ಕೋತಾ ಇದ್ದೀರಾ? ಇವರು ನಿಮ್ಮ ವಿವಿಯಲ್ಲಿ ಕೇವಲ 1 ವರ್ಷ ಕೆಲಸ ಮಾಡಿದವರಲ್ಲ, ಕಳೆದ 10 ರಿಂದ 15 ವರ್ಷಗಳಿಂದ ತಮ್ಮ ಜೀವನದ ಸುವರ್ಣ ಕಾಲವನ್ನೆಲ್ಲ ಇದೇ ವಿವಿಗಾಗಿ ಮುಡುಪಾಗಿಟ್ಟವರು. ಅಂಥವ್ರನ್ನ ಇವತ್ತು ಒಂದು ಸೈಯಲ್ಲಿ ಕಿತ್ತೆಸೆಯಲು ನಿಮಗೆ ಮನಸ್ಸಾದ್ರೆ ಹೇಗ್ ಬಂತು ಅಂತ ನಾನು ನೇರವಾಗಿ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸಿಂಡಿಕೇಟ್ ಸಭೆಯಲ್ಲಿ ಆ ಒಂದು ನಿರ್ಧಾರ ತಗೊಂಡಾಗ ಅಲ್ಲಿ ಕುಳಿತಂತಹ ಒಬ್ರಿಗಾದ್ರು ಆ 281 ಕುಟುಂಬಗಳ ಮುಖ ನೆನಪಾಗಿಲ್ವಾ? ವಿವಿಯ ಇತಿಹಾಸದಲ್ಲಿ ಈ ಹಿಂದೆ ಏಜೆನ್ಸಿಗಳು ಬದಲಾವಣೆಯಾದಾಗ ನೌಕರರನ್ನ ತೆಗೆಯುವ ಸಂಸ್ಕೃತಿ ಇರಲಿಲ್ಲ. ಈಗ ಮಾತ್ರ ಈ ಸರ್ಜಿಕಲ್ ಸ್ಟ್ರೈಕ್ ಯಾಕೆ ಮಾಡಲಾಯಿತು? ವಿವಿ ಆರ್ಥಿಕವಾಗಿ ದಿವಾಳಿ ಆಗಿದೆ ಅಂದ್ರೆ ಅದು ನೌಕರರ ತಪ್ಪ ಅಥವಾ ನಿಮ್ಮ ಆಡಳಿತದ ವೈಫಲ್ಯವ? ಅದನ್ನು ಕೂಡ ಒಂದ್ಸಲ ವಿಮರ್ಶನೆ ಮಾಡ್ಕೊಳ್ಬೇಕು. ಈ ದೃಶ್ಯದಲ್ಲಿ ನೋಡಿ, ನನ್ನ ಪಕ್ಕದಲ್ಲಿರುವಂತಹ ದೃಶ್ಯದಲ್ಲಿ ನೋಡಿ, ಅಲ್ಲಿ ಒಬ್ಬ ವಿಜಯ್ ಕುಮಾರ್ ಕಣ್ಣೀರ್ ಹಾಕ್ತಿದ್ದಾರೆ. ಸವಿತಾ ಎಂಬ ಮಹಿಳೆ ತನ್ನ ಮಕ್ಕಳ ಭವಿಷ್ಯವನ್ನ ನೆನೆದು ಅಳುತ್ತಾ ಇದ್ದಾರೆ. ಆ ಸವಿತಾ ಅವರು ಹೇಳಿದಂತ ಮಾತು ಕೇಳಿ ನನಗೆ ಮೈ ಜುಮ್ ಅನ್ನಿಸ್ತಾ ಇತ್ತು. ಅಧಿಕಾರಿಗಳ ಸಂಬಳ ಕಡಿತ ಮಾಡಿ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಅಂತ ಕೇಳ್ತಿದ್ದಾರೆ. ಈ ಸಮಸ್ಯೆಗೆ ಯಾವ ಅಧಿಕಾರಿಯ ಹತ್ತಿರ ಉತ್ತರವಿದೆ? ಅಧಿಕಾರಿಗಳೇ, ನಿಮ್ಮ 1 ತಿಂಗಳ ಸಂಬಳ ನಿಂತ್ರೆ ನೀವು ಕಂಗಾಲಾಗ್ತೀರಾ. ಅಂಥದ್ರಲ್ಲಿ ಈ ಬಡ ನೌಕರರು ಇವತ್ತು ಸಂಜೆಯ ಅಡುಗೆಗೆ ಏನ್ ಮಾಡಬೇಕು, ನಾಳೆ ಬೆಳಿಗ್ಗೆ ತಮ್ಮ ಮಕ್ಕಳಿಗೆ ಹಾಲು ಹೇಗೆ ಕುಡಿಸ್ಬೇಕು? ಇದು ಕೇವಲ ಏಜೆನ್ಸಿ ರದ್ದತಿ ಅಲ್ಲ, ಇದು ಬಡವರ ಬದುಕಿನ ರದ್ದತಿ. ಬೆಂಗಳೂರು ಮೂಲದ ಡಿಜಿಟಲ್ ವೆಬ್ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಏಜೆನ್ಸಿಯ ಗುತ್ತಿಗೆ ಮುಗಿತು ಅನ್ನೋ ಒಂದೇ ಒಂದು ನೆಪ ಇಟ್ಕೊಂಡು ಈ ಏಜೆನ್ಸಿ ಅಡಿ ಕೆಲಸ ಮಾಡ್ತಿದ್ದ 281 ಮಂದಿಯನ್ನ ಮನೆಗೆ ಕಳಿಸೋದು ಎಷ್ಟು ಸರಿ? ವಿವಿಯ ಪ್ರತಿ ಇಟ್ಟಿಗೆಯಲ್ಲಿಯೂ ಇವರ ಬೆವರಿದೆ. ಅಡ್ಮಿಷನ್ ವಿಭಾಗದಿಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿಯೂ ಇವರು ದುಡಿದಿದ್ದಾರೆ. ಕೆಲಸ ಬೇಕಾದಾಗ ಇವರನ್ನ ದುಡಿಸ್ಕೊಂಡು ಈಗ ಅವಶ್ಯಕತೆ ಇಲ್ಲ ಅಂದಾಗ ಕಸದಂತೆ ಬೀಸಾಡೋದು ಯಾವ ಸೀಮೆ ಧರ್ಮ? ನಾನು ನೇರವಾಗಿ ಶಿಕ್ಷಣ ಸಚಿವರಿಗೆ ಕೇಳ್ತಾ ಇದ್ದೀನಿ. ಉನ್ನತ ಶಿಕ್ಷಣ ಸಚಿವರೇ, ಕಲಬುರಗಿ ನಿಮ್ಮ ಜಿಲ್ಲೆ ಅಲ್ಲದೇ ಇರಬಹುದು, ಆದ್ರೆ ಈ ನೌಕರರು ಕೂಡ ಇದೇ ನಾಡಿನವರು. ನೀವು ವಿಧಾನಸೌಧದಲ್ಲಿ ಕುಳಿತು ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದೀರಾ, ಆದ್ರೆ ನಿಮ್ಮ ಅಡಿಯಲ್ಲಿ ಬರುವ ವಿಶ್ವವಿದ್ಯಾಲಯದಲ್ಲಿ ಇಂತಹ ತುಗ್ಲಕ್ ದರ್ಬಾರ್ ನಡೀತಾ ಇದ್ರು. ನೀವು ಸುಮ್ಮನಿರೋದು ಯಾಕೆ ಸ್ವಾಮಿ? 281 ಕುಟುಂಬಗಳು ಅಂದ್ರೆ ಕನಿಷ್ಠ 1,000 ಜನರ ಬದುಕು ಇವತ್ತು ಬೀದಿಗೆ ಬಂದಿದ್ದಾರೆ. ಇವರ ಶಾಪ ಸರ್ಕಾರಕ್ಕೆ ತಟ್ಟಲ್ವ? ಹಾಗಿದ್ರೆ ವಿವಿ ಆರ್ಥಿಕವಾಗಿ ಹದಗೆಟ್ಟಿದೆ ಅನ್ನೋದು ಒಂದು ಕುಂಟು ನೆಪ. ಅಧಿಕಾರಿಗಳ ಐಷಾರಾಮಿ ಕಾರುಗಳಿಗೆ, ಮೀಟಿಂಗ್ಗಳಿಗೆ, ಪ್ರಯಾಣಕ್ಕೆ ಹಣದ ಕೊರತೆ ಇಲ್ಲ, ಆದ್ರೆ ಬಡವನಿಗೆ ಕೊಡೋ ಆ 10-15 ಸಾವಿರ ರೂಪಾಯಿ ಸಂಬಳ ನಿಮಗೆ ಹೊರೆ ಆಗಿ ಹೋಗ್ತಾ ಇದೆಯಾ? ವಿವಿಯ ಹಿರಿಯ ಅಧಿಕಾರಿಗಳೇ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಈ ನೌಕರರ ಜಾಗದಲ್ಲಿ ನಿಂತು ಒಂದ್ಸಲವಾದ್ರೂ ಯೋಚನೆಯನ್ನ ಮಾಡಿದ್ದೀರಾ? ನಾನು ಇವತ್ತು ನೇರವಾಗಿ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ಈ ಹೋರಾಟ ಕೇವಲ ಗುಲ್ಬರ್ಗಾ ವಿವಿ ಕ್ಯಾಂಪಸ್ಗೆ ಸೀಮಿತವಾಗಲ್ಲ, ಇದು ಕಲ್ಯಾಣ ಕರ್ನಾಟಕದಾದಂತ ಸ್ಫೋಟಗೊಳ್ಳುತ್ತೆ. ನ್ಯಾಯಕ್ಕಾಗಿ ಅನಿರ್ದಿಷ್ಟಾವಧಿ ಧರಣಿ ಕೂತಿರೋ ಆ ನೌಕರರ ತಾಳ್ಮೆಯನ್ನ ನೀವು ಪರೀಕ್ಷಿಸಬೇಡಿ. ಅವರ ಕಣ್ಣೀರು ಬೆಂಕಿಯಾಗಿ ಬದಲಾದ್ರೆ ನಿಮ್ಮ ಈ ವಿಶ್ವವಿದ್ಯಾಲಯದ ಕುರ್ಚಿಗಳು ಸುಟ್ಟು ಭಸ್ಮವಾಗುತ್ತೆ. ಅಧಿಕಾರಿಗಳೇ, ಕೂಡಲೇ ನಿಮ್ಮ ಹಠಮಾರಿ ಧೋರಣೆಯನ್ನ ಬಿಡಿ. ಆ 281 ಜನರನ್ನ ಮರು ನೇಮಕ ಮಾಡಿಕೊಳ್ಳುವ ಬಗ್ಗೆ ಆದೇಶವನ್ನ ಹೊರಡಿಸಿ. ಇಲ್ದಿದ್ರೆ ಈ ಜನ ಏನಾದ್ರೂ ಸಿಡಿದಿದ್ರೆ, ಅಲ್ಲಿರುವಂತವ್ರು ಸಿಡಿದಿದ್ರೆ
ನಿಮ್ಮ ಗತಿ ಚೆನ್ನಾಗಿರಲ್ಲ. ನಾವು ಪ್ರತಿ ಹಂತದಲ್ಲಿಯೂ ಅವರ ಹೋರಾಟವನ್ನು ಬೆಂಬಲಿಸ್ತೇವೆ. ನಮಗೆ ಅಧಿಕಾರ ಬೇಕಾಗಿಲ್ಲ, ನಮಗೆ ಬಡವರ ಬದುಕು ಮುಖ್ಯ ಆಗಿದೆ. ಕೊನೆಯದಾಗಿ ನಂದೊಂದು ನೇರ ಪ್ರಶ್ನೆ, ಈ ನೌಕರರ ಕುಟುಂಬದ ಮಕ್ಕಳು ಇವತ್ತು ರಾತ್ರಿ ಹಸಿದು ಮಲಗಿದ್ರೆ ಆ ಪಾಪದ ಹೊಣೆಯನ್ನ ಯಾರು ಹೊರ್ತೀರಿ? ಜಿಲ್ಲಾಧಿಕಾರಿಗಳ ನೀವ, ಕುಲಪತಿಗಳ, ಅಥವಾ ಉನ್ನತ ಶಿಕ್ಷಣ ಸಚಿವರ? ಯಾರಲ್ಲಿ ಉತ್ತರ ಇಲ್ಲ. ಯಾಕಂದ್ರೆ ನಿಮ್ಮ ಬಳಿ ಇರೋದು ಕೇವಲ ಅಧಿಕಾರ, ಕರುಣೆ ಅಲ್ಲ. ಆದ್ರೆ ನ್ಯಾಯ ಸಿಗುವವರೆಗೂ ನಾವು ಸುಮ್ಮನಿರೋಲ್ಲ. ಆ 281 ಕುಟುಂಬಗಳ ಬದುಕು ಹಸನಾಗುವವರೆಗೂ ನಮ್ಮ ಧ್ವನಿ ಅಡಗಲ್ಲ. ಇವತ್ತು ಅಲ್ಲಿ ಪ್ರತಿಭಟನೆ ಕುಂತಂತವ್ರು ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡಿ. ಆ ಒಂದು ಅವರ ಒಂದು ಮನಸ್ಸಿನ ಅವರ ಒಂದು ನೋವಿನ ಮಾತನ್ನ ಕೇಳಿ ಮುಂದಿನ ಸುದ್ದಿ ಕಡೆ ಹೋಗೋಣ. ಗುಲ್ಬರ್ಗ ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರರು ನಾವು 281 ಜನ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ದಿಢೀರ್ ಅಂತೇಳಿ 29ನೇ ತಾರೀಕಿನಿಂದ ನಾವು ಧರಣಿ ಕೂತಿದ್ವಿ. ದಿಢೀರ್ ಅಂತೇಳಿ 30ನೇ ತಾರೀಕು ನಮ್ಮನ್ನೆಲ್ಲ ಕೆಲಸದಿಂದ ವಜಾಗೊಳಿಸಿದ್ದಾರೆ. ನಮ್ದೆಲ್ಲರೂ ಬಡ ಕುಟುಂಬದವರು. ನಾವೆಲ್ಲ ವಿಧಿ ಹೆಣ್ಮಕ್ಳು ಇದ್ವಿ. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಹೆಣ್ಮಕ್ಳು. ಈಗ ನಮ್ದು ಮನೆ ನಡೆಸ್ಬೇಕಂದ್ರೆ ನಮ್ಗೆ ಇದೆಲ್ಲ ಪರಿಸ್ಥಿತಿ ಬಹಳ ಗಂಭೀರ ಆಗ್ಬಿಟ್ಟಿದೆ. ಇದೊಂದು ಕೆಲಸವನ್ನು ಕಸ್ಕೊಂಡು ನಮ್ಮನ್ನ ಬೀದಿಗೆ ತಂದಿದ್ದಾರೆ. ಮತ್ತೆ ನಮ್ 3 ತಿಂಗಳು ಪೇಮೆಂಟ್ ಅನ್ನು ಮಾಡ್ತಾ ಇಲ್ಲ. ಆ ಪೇಮೆಂಟ್ ಸಲುವಾಗಿ ಅಂತ ನಾವು ಧರಣಿ ಕೂತಿದ್ರೆ ನಮ್ಮ ಕೆಲಸದಿಂದ ವಜಾಗೊಳಿಸಿದ್ದಾರೆ. ಮತ್ತೆ ಶೌಚಾಲಯನ ಧರಣಿ ಕುಳಿತುಕೊಳ್ಳುವ ಪಗಾರ ಕೇಳಿದ್ದಕ್ಕ ನೌಕರಿ ತೆಗೆದು ಎಷ್ಟರ ಮಟ್ಟಿಗೆ ಸರಿ? ಅದು ಕಾನೂನು ಬಾಹಿರ ಸರ್. ನಾವು ಲೇಬರ್ ಕಮಿಷನ್ ಆಫೀಸ್ಗೂ ನಾವು ಈ ತರ ಪತ್ರವನ್ನು ಕೊಟ್ಟಿದ್ವಿ. ಇದು ನಡೀತಾ ಇತ್ತು, ಇದು ಕಂಪ್ಲೇಂಟ್. ಆದ್ರೆ ಇವ್ರೇನು ನಮ್ಮ ಗೊತ್ತಿಲ್ಲದೇನೆ ಈ ತರ ಕೆಲಸದಿಂದ ವಜಾಗೊಳಿಸಿದ್ದಾರೆ ಸರ್. ಈಗ ಏನ್ ಹೇಳಕ್ ಬಯಸ್ತೀರಿ ಸರ್ಕಾರಕ್ಕೆ? ಏನ್ ಕೇಳ್ತೀರಿ? ಏನಿಲ್ಲ ಸರ್, ನಮ್ಗೆ ನ್ಯಾಯ ಒದಗಿಸ್ಬೇಕು. ನಮ್ದೆಲ್ಲ ನೇರ ಪಾವತಿ ಆಗ್ಬೇಕು. ಈ ಟೆಂಡರ್ ಪದ್ಧತಿ ಅಂದ್ರೆ ರದ್ದುಪಡಿಸ್ಬೇಕು. ಇದನ್ನ ಕೇಳ್ಕೊತಾ ಇದ್ದೇನೆ ಸರ್. ನಮ್ದೆಲ್ಲ ಈ ಕೆಲಸ ಮಾಡಿರಿ, ನೀವು ದುಡ್ದಿರಿ 3 ತಿಂಗಳು, ಅದನ್ನ ಪಗಾರ ಕೊಡುವಂತಂದ್ರೆ ಇವ್ರಿಗೆ ಇದಾಗುತ್ತ. ಹಂಗಾಗಿ ನೌಕರಿಗೆ ಅದೇ ಮುಳುವಾಗ್ಯದ. ನಿಮ್ಗೆ ಪಗಾರ ಕೇಳಿದ್ದೆ ಮುಳುವಾಗ್ಯದ. ಹಾ ಸರ್, ಧರಣಿ ಕೂತಿರಿ ನೀವು, ಅದ್ರ ಕೆಲಸದಿಂದ ವಜಾ ಮಾಡ್ಯಾರ. 20-30 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದವ್ರಿಗೆ ಏನು ಸಹಾನುಭೂತಿ ಇಲ್ಲ ಸರ್. ನಾವೆಲ್ಲರದು ಇಲ್ಲೇ ಏಜ್ ಹೋಯ್ತು. ಕರುಣೆ ಅನ್ನೋದು ಏನಿಲ್ಲ ಇವ್ರಿಗೆ. ಈಗ ಏನ್ ಹೇಳಕ್ ಬಯಸ್ತೀರಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ? ಏನಿಲ್ಲ ಸರ್, ನಮ್ದೆಲ್ಲರದ್ದು ಕೆಲಸವನ್ನ ಮರು ನೇಮಕ ಮಾಡ್ಬೇಕು, ನೇರ ಪಾವತಿ ಆಗ್ಬೇಕಂತ ಇದೊಂದೇ ಬಯಸ್ತಿದ್ವಿ ಸರ್. ಹೊಸ ಟೆಂಡರ್ ಆದ್ರೆ ಕಾಲ್ಫಾರ್ ಮಾಡ್ರಿ, ಹಳಿ ಸಿಬ್ಬಂದಿಗೆ ಮುಂದುವರಿಸ್ರಿ. ಅದೇ ಹಳಿ ಸಿಬ್ಬಂದಿಗಳನ್ನ ಕಂಟಿನ್ಯೂಷನ್ ಆಗ್ಬೇಕಂತೇಳಿ ಬಯಸಿದ್ವಿ. 15 ವರ್ಷದಿಂದ ಟೆಂಡರ್ ಇದು ಹಾಕೋತ್ ಬಂದದ. ಕಂಟಿನ್ಯೂ ವರ್ಷ ಯಾಕೆ ಹಿಂಗೆ? ಅದೇ ನೆಪ ಸರ್. ನಮ್ಮನ್ನ ತೆಗಿಬೇಕು, ಹೊಸ ಜನರು ದುಡ್ಡು ತಗೊಂಡು ಅವ್ರ ನೇಮಕ ಮಾಡ್ಬೇಕಂತ ಅವ್ರದ್ದು ಆಸೆ ಸರ್. ಹಾಗಾಗಿ ನೆಪ ಮಾಡಿ ನಮ್ನೆಲ್ಲ ವಜಾಗೊಳಿಸಿದ್ದಾರೆ. ಕುಟುಂಬ ಎಲ್ಲ ಹೆಂಗ್ ನಡ್ಸಾತಿರಿ? 3 ತಿಂಗಳು ಸ್ಯಾಲರಿ ಇಲ್ಲ. ಈಗ ನಾವ್ ಸಾಲ ಗೀಲ ಮಾಡ್ತಾ ಇದೀವಿ ಸರ್. ಈಗ ಸಾಲದವರೆಲ್ಲ ಬರ್ತಾ ಇದಾರ. ಈಗ ನಾವ್ ಏನ್ ಮಾಡ್ಬೇಕು ತೋರಿಸ್ತಾ ಇಲ್ಲ. ಇದನ್ನ ನಮ್ಗೆ ನ್ಯಾಯ ಒದಗಿಸ್ಬೇಕು ಅಂತ ಸರ್ಕಾರಕ್ಕೆ ಮತ್ತೆ ಇವರು ಉಸ್ತುವಾರಿ ಸಚಿವರಿಗೆ ನಾವು ವಿನಂತಿ ಮಾಡ್ತಾ ಇದೀವಿ ಸರ್. ನಿಮ್ಮ ಹೆಸರು? ಸಬಿತಾ ಅಂತ. ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದಾಗ ಸುಮಾರು 15-20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ಮತ್ತು ವಯಸ್ಕರಾಗಿ ರಿಟೈರ್ಡ್ ಅಂತಕ್ಕೂ ಬಂದಂತ ನೌಕರರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಅದರ ಸರ್. ನಾವು ಈಗ ಇದಕ್ಕಿಂತ ಮುಂಚೆ ಸರ್ ಯಾವುದೇ ಟೆಂಡರ್ ಆಗ್ಲಿ ಏನೇ ಮಾಡಿದ್ರು ಕೂಡ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೋತಾ ಇರ್ತಿದ್ವಿ. ಟೆಂಡರ್ ಬರ್ತಿತ್ತು, ಹೋಗ್ತಿತ್ತು, ರಿನ್ಯೂವಲ್ ಆಗ್ತಿತ್ತು ಸರ್. ಆದ್ರೆ ಇವಾಗ ಏನ್ ಮಾಡಿದಾರ, ಏಕಾಏಕಿ 30ನೇ ತಾರೀಕಿಗೆ ಸರ್, 30 ಏಪ್ರಿಲ್ಗೆ ಏನದ ಏಕಾಏಕಿ ನಮ್ಗ ಕೆಲಸದಿಂದ ವಜಾ ಮಾಡಿಬಿಟ್ಟಿದ್ದಾರೆ. ಕಾರಣ ಏನ್ ಹೇಳ್ತಾರೆ ಅಂದ್ರೆ ಟೆಂಡರ್ ಮುಗ್ದ ಸರ್. ಟೆಂಡರ್ ಮುಗ್ದದನಂತದ್ದು ಗಮನ ಆಡಳಿತ ಮಂಡಳಿಗೆ ಇರ್ತದ. 3 ತಿಂಗಳು ಮೊದಲು ಟೆಂಡರ್ ಕರಿಬೇಕು. ಇವ್ರೇನ್ ಹೇಳ್ತಾರ, ಟೆಂಡರ್ ಕರೆದಿದ್ವಿ, ಎಲ್ಲರೂ L1 ಬಂದ್ರು ಪರಿಹಾರವಾಗಿ ನೀವು ಅವ್ರು ಕಾಂಟ್ರಾಕ್ಟರ್ ಕರ್ಕೊಂಡು ಅಥವಾ ಚಿಟ್ಟಿ ಅಥವಾ ಮುಖಾಂತರ ಅಥವಾ ಏನಾದ್ರು ಇದು ಮಾಡಿ ನೀವು ಮಾಡ್ಬೋದಿತ್ತು. ಅದು ಮಾಡ್ಲಾರ್ದೆ ಏಕಾಏಕಿ ತೆಗೆದಿದ್ದು ನಿಮ್ಗೆ ಕಾನೂನು ಬಾಹಿರ. ನಮಗೇನ್ ಹೇಳ್ತಾರೆ ಸರ್, ನಾವು ಆಲ್ರೆಡಿ ನಾವೇ ಕಾನೂನು ಬಾಹಿರ ಕುಳಿತುಕೊಂಡ್ರೆ ಅಂತ ಹೇಳ್ತಾರೆ ಸರ್. ನಮ್ಗೆ ಅನ್ಯಾಯ ಆಗ್ಯದ, ನಮ್ಮ ಹೊಟ್ಟೆ ಮ್ಯಾಗ ಹೊಡೆದ್ರೆ ಆ ಒಂದು ನಮ್ಮ ನೋವಿಗೆ ನಾವು ಯಾರ ಬಳಿ ನ್ಯಾಯ ಕೇಳಬೇಕು. ಇದು ಒಂದೇ ದಾರಿ ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟ ದಾರಿ ಮೇಲೆ ನಾವೇನದ ಇವತ್ತು ನಾವು ಕುಂತಿದೀವಿ. ನೀವೇ ಏನದ, ನೀವು ಕಾನೂನು ಬಾಹಿರವಾಗಿ ನೀವು ಕುಳಿತಿದ್ದೀರಿ, ನಿಮ್ದು ಕಾನೂನು ಬಾಹಿರ ಬೇಡಿಕೆ ಆದಂತ ಸುಮ್ಮನೆ ಊಹಾಪೋಹಗಳೇನದ ಮಾನ್ಯ ಕುಲಪತಿ ಮತ್ತು ಕುಲಸಚಿವರು ಮಾಧ್ಯಮಕ್ಕೆ ತಪ್ಪು ದಾರಿ ಸಂದೇಶ ಕೊಡ್ತಾ ಇದ್ದಾರೆ. ಈಗ ಟೆಂಡರ್ ಮುಗಿದ ಅಂತ ಹೇಳಿ ಹೊಸ ಟೆಂಡರ್ ಇದು ಮಾಡ್ಬೇಕು, ಕಾಲ್ಫಾರ್ ಮಾಡ್ಬೇಕು. ಬೇರೆ ಎಂಪ್ಲಾಯ್ ತಗೊಂಡ್ರ ಇಲ್ಲ ನಿಮ್ ಜಾಗಕ್ಕೆ? ಇಲ್ಲ ಸರ್, ಇನ್ನು ಯಾವುದೇ ಹೊಸ ಎಂಪ್ಲಾಯ್ ತಗೊಂಡಿಲ್ಲ. ಅವ್ರು ಏನ್ ಹೇಳ್ತಾರ ಅಂದ್ರೆ, ಹೊಸ ಟೆಂಡರ್ ಆದ್ಮೇಲೆ ಅಂದ್ರೆ 15 ದಿವಸ ಹೋಗ್ತೇವೆ, ಎಷ್ಟು ಹೋಗ್ತೇವೆ ಗೊತ್ತಿಲ್ಲ, 15 ದಿವಸ ಆದ್ಮೇಲೆ ನಿಮ್ಗೆ ನಾವು ತಗೊಳ್ತೀವಿ ಅಂತ ಸುಮ್ನೆ ಮಾತಿಗಳ್ತಾ ಇದಾರೆ ಸರ್. ಮತ್ತು ಬೇರೆ ಅಧಿಕಾರಿಗಳಿಗೆ ಕೇಳಿದ್ರೆ ಏನ್ ಹೇಳ್ತಾರ, ಇಲ್ಲ ಅವರು ಟೆಂಡರ್ನವ್ರಿಗೆ ಬಿಟ್ಟಿದ್ದ ವಿಚಾರ, ಅವರಿಗೆ ತಗೊಳ್ತಾರೆ, ಯಾರಿಗೆ ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಈ ತರ ಹಾರಿಕೆ ಉತ್ತರಗಳನ್ನು ವಿಶ್ವವಿದ್ಯಾಲಯ ಕೊಡ್ತಾ ಇದೆ ಸರ್. ನಮಗೆ ವಿಶ್ವಾಸಕ್ಕೆ ತಗೊಂಡು ಇಲ್ಲ ನಾವು ನಿಮ್ಮನ್ನೇ ತಗೊಳ್ತೀವಿ ಅಂತ ಹೇಳಿ ಎಲ್ಲೂ ಲಿಖಿತ ರೂಪದಲ್ಲಿ ಆಗ್ಲಿ ಯಾವುದೇ ರೀತಿ ಆಗ್ಲಿ ಇವ್ರು ಕೊಡಕ್ ಸ್ಪಷ್ಟತೆ ಇಲ್ಲ ಸರ್ ಇವ್ರ.
ಈಗ ಮತ್ತೆ ಮುಂದೆ ನೀವ್ ಏನ್ ಮಾಡಿದ್ರಿ? ನಮ್ಗ ನ್ಯಾಯ ಸಿಗೋವರೆಗೆ ನಾವು ಕಂಟಿನ್ಯೂಸ್ ಆಗಿ ನಾವು ಧರಣಿ ಮಾಡ್ತೀವಿ ಸರ್. ನಮ್ದು ಮುಖ್ಯ ಬೇಡಿಕೆ ಏನ್ ಸರ್ ಇವ್ರ ತೆಗಿಯಕ್ ಕಾರಣ ಏನಂದ್ರೆ ನಾವು ಈಗಾಗಲೇ ಇವ್ರು ಏನ್ ಹೇಳ್ತಾರ, ವಿಶ್ವವಿದ್ಯಾಲಯ ಪೂರಾ ಲಾಸ್ ಅದ, ಅದಕ್ಕಾಗಿ ನಾವೇನದ ನಿಮ್ಗೆ ಸಂಬಳ ಕೊಡಕ್ಕಾಗಲ್ಲ, ಅದಕ್ಕೆ ನಾವು ನಿಮ್ಗೆ ಕಡಿತಗೊಳಿಸಿ ಹಿಂಗೇನೋ ಊಹಾಪೋಹಗಳನ್ನ ನಡೆದಿದ್ವಿ ಸರ್ ಮೊದ್ಲಿಂದ. ನಾವೇನ್ ಮಾಡ್ತೀವಿ, ಈಗ ಸರ್ಕಾರ ಏನದ ಈಗಾಗಲೇ ಗುತ್ತಿಗೆ ನೌಕರರಿಗೆ ಆರ್ಥಿಕ ಇಲಾಖೆ ದುಡ್ಡು ಕೊಡಕ್ ರೆಡಿ ಅದ ಸರ್. ಇವ್ರು ಸರ್ಕಾರಕ್ಕೆ ನಮ್ಮದು ವರದಿ ಸಲ್ಲಿಸ್ಲಕ್ ರೆಡಿ ಇಲ್ಲ. ಕಳೆದ ಏನಿಲ್ಲ ಅಂದ್ರೂ 12 ವರ್ಷದಿಂದ ನಾವು ಸತತ ಹೋರಾಟ ಮಾಡ್ತಾ ಇದ್ದೀವಿ. 12 ವರ್ಷದಿಂದ ಪತ್ರಗಳು ಈ ವಿಶ್ವವಿದ್ಯಾಲಯಕ್ಕೆ ಬರ್ತಾನೆ ಅದಾವ. ಅದನ್ನ ಮುಚ್ಚಿಡ್ತಾರ ಸರ್. ನಮ್ಮ ವಿರುದ್ಧವಾದ ಏನು ಪತ್ರಗಳು ಬರ್ತಾವ, ಇವ್ರು ತೆಗೀರಿ, ಇವ್ರಿಗೆ ಸಂಬಳ ಕೊಡ್ಬೇಡ್ರಿ, ಇಂಥವೇನದ ತೆಗೆದು ಮಾಧ್ಯಮಗಳಿಗಾಗ್ಲಿ ಅಧಿಕಾರಿಗಳಿಗೆ ತೋರಿಸಿ ಟೋಟಲಿ ಈ ಒಂದು ಧರಣಿನೇ ಇದು ಇಲ್ಲಿಗಲ್ ಅದ ಅನ್ನೋದು ತೋರ್ಸಕ್ ಎಲ್ಲಾ ತರದ ವ್ಯವಸ್ಥೆ ಅವ್ರು ಮಾಡ್ಕೊತಾ ಇದಾರೆ ಸರ್. ಹತ್ತಿ ಕಲಕ್ಕೆ ಈಗ ಎಷ್ಟು ಜನ ಎಂಪ್ಲಾಯ್ ಇದು ಮಾಡ್ರಿ? 280 ಜನ ಸಂಪೂರ್ಣ ಎಲ್ಲರನ್ನೂ ತೆಗೆದಿದ್ದಾರೆ ಸರ್. ಈಗ ಮತ್ತೆ ನಿಮ್ ಕುಟುಂಬ ಹೆಂಗ ಏನು? ಕುಟುಂಬ ಬೀದಿಗೆ ಬಂದ್ಬಿಟ್ಟಾವ ಸರ್. ಇವಾಗ ನಮ್ ಎಲ್ಲರೂ ನಾವು ಇದ್ರ ಮೇಲೆ ಅವಲಂಬಿತಿದೀವಿ ಸರ್. ಆಮೇಲೆ ನಾವು ಆ ಸಾಲ ಸೂಲ ಕಟ್ಟೋದಾಗ್ಲಿ ಅಥವಾ ಯಾರ್ದಾದ್ರು EM ಆಗ್ಲಿ, ಮಕ್ಕಳ ಶಿಕ್ಷಣ ಆಗ್ಲಿ, ಎಲ್ಲಾನು ಸ್ಥಗಿತ ಆಗ್ಬಿಟ್ಟಾವ ಸರ್. ಪೂರಾ ನಮ್ಮ ಕುಟುಂಬಗಳೆಲ್ಲ ಬೀದಿಗೆ ಬಂದ್ಬಿಟ್ಟಾವ ಸರ್. ಇವಾಗ ನಮ್ಮ ಮಕ್ಕಳ ಅಡ್ಮಿಷನ್ ಸರ್, ಇವಾಗ ಮೊನ್ನೆ 10ನೇ ತರಗತಿ ಆಯ್ತು, PUC ಆಯ್ತು, ಇವಾಗ ಅಡ್ಮಿಷನ್ ಮಾಡ್ಬೇಕು ನಾವು. ಅದನ್ನ ನೋಡ್ಬೇಕು ಅಥವಾ ಇದನ್ನ ನೋಡ್ಬೇಕು, ಅದಕ್ಕೆ ಕಟ್ಕೋಬೇಕು, ಮಕ್ಕಳ ಭವಿಷ್ಯ ನೋಡ್ಬೇಕು ಅನ್ನೋಂಥ ತೊಂದರೆಯಲ್ಲೇ ನಾವು ಇದ್ದೀವಿ ಸರ್. ಈಗ ಏನ್ ಹೇಳಕ್ ಬಯಸ್ತೀರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ? ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ನಾವು 281 ಬಡ ನೌಕರರ ಹೊಟ್ಟೆ ಮೇಲೆ ಹುಡಿಬೇಡಿ ಸರ್. ದಯವಿಟ್ಟು ನಮ್ಗೆ ಅನ್ನ ಕೊಡ್ರಿ. ನಾವು ನಿಮ್ಗೆ ಹೆಚ್ಚಿಗೆ ಏನು ಕೇಳ್ತಾ ಇಲ್ಲ. ನಮ್ಮ ಜೀವನಕ್ಕೊಂದು ಭದ್ರತೆ ಮಾಡ್ಕೊಡ್ರಿ, ನಮ್ಮ ಭವಿಷ್ಯಕ್ಕೊಂದು ಭದ್ರತೆ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಸರ್ ನಾವು. ವಿಜಯ್ ಕುಮಾರ್ ಕೆಂಗಲ್ ಅಂತ ಸರ್. ನಾವು ಮಾನ್ಯ ಕುಲಪತಿಗಳಿಗೆ ಹಾಗೂ ಕುಲ ಸಚಿವರಿಗೆ ಮನವಿ ಮುಖಾಂತರ ಹಲವಾರು ಬಾರಿ ಮನವಿ ಸಲ್ಲಿಸಿದ ಏನಪ್ಪಾ ಅಂದ್ರೆ ಸರ್ ಅವ್ರು ಏನಂತಾರ, ಸಂಬಳ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಸಂಬಳ ಆಗಲ್ಲ ಸರ್. ಆದ ಕಾರಣ ಸರ್ ಸಂಬಳ ಆಗ್ತಾ ಇಲ್ಲ, ಆರ್ಥಿಕ ಪರಿಸ್ಥಿತಿ ಗಂಭೀರ ಇದೆ ಅಂತ ಹೇಳುವಾಗ ನಾವೇನಂದೇವು ಸರ್, ಸರ್ಕಾರಕ್ಕೊಂದು ಪ್ರಸ್ತಾವನೆ ಸಲ್ಲಿಸಿ ನಮ್ಮ ವೇತನಕ್ಕಾಗಿ, ನೇರ ಪಾವತಿ ವೇತನಕ್ಕಾಗಿ ಪ್ರಪೋಸಲ್ ಸರ್ಕಾರದಿಂದ ಪತ್ರ ಬಂದಿದೆ ಸರ್. ಒಳಗುತ್ತಿಗೆ ನೌಕರನ ಸೇವೆ ಸಲ್ಲಿಸರ ಅವ್ರಿಗೆ ಡೀಟೇಲ್ಸನ್ನು ಕಳಿಸಿದ್ರೆ ನಾವು ನಿಮ್ಗೆ ವೇತನ ಸಲಕ್ಕೆ ಅನುದಾನ ಕೊಡ್ತೀವಿ ಅಂತ ಸಲಕ್ಕೆ ನಾವು ಮನವಿ ಹಲವೊಬ್ಬರು ಸಲ್ಲಿಸಿದ್ರು ಅದು ಪರಿಗಣಿಸದೇ ಇದ್ದಾಗ ನಾವು 29ನೇ ತಾರೀಕು ಮುಷ್ಕರ ಮಾಡಿದೆವು, ಹಮ್ಮಿಕೊಂಡಿದ್ದೆವು. ಆ ಮುಷ್ಕರವನ್ನು ಹಮ್ಮಿಕೊಂಡ ಪ್ರಯುಕ್ತ ಅವ್ರೇನು ಮಾಡಿದ್ರೆ 30ನೇ ತಾರೀಕು ಟೆಂಡರ್ ಅವಧಿ ಮುಗಿದಿದೆ ಅಂತ ಹೇಳಿ ನಮ್ಮನ್ನು ತಕ್ಷಣ ಏಕಾಏಕಿಯಾಗಿ ಕೆಲಸದಿಂದ ಬಿಡುಗಡೆಗೊಳಿಸಿದರು. ಮತ್ತು ಎಲ್ಲ ವಿಭಾಗದಲ್ಲಿ ನಾವು 281 ಸಿಬ್ಬಂದಿಗಳು ಇದ್ದೀವಿ. ಅವ್ರಿಗೆ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡ್ತೀವಿ ವಿಶ್ವವಿದ್ಯಾಲಯದಲ್ಲಿ. ಎಲ್ಲ ವಿಭಾಗದ ಮುಖ್ಯಸ್ಥರಿಗೂ ಸಹ ಒಂದು ಸೂಚನೆ ಕೊಟ್ಟರು. ಏನಪ್ಪ ಅಂದರೆ ಇವ್ರಿಗೆ ಏನಾದರೂ ನೀವು ಕೆಲಸಕ್ಕೆ ತೊಗೊಂಡಿರಪ್ಪ ಅಂದ್ರೆ ನೇರವಾಗಿ ವಿಶ್ವವಿದ್ಯಾಲಯದ ನೀವು ಮುಖ್ಯಸ್ಥರೇ ನೇರ ಹೊಣೆಗಾರರು ಅಂತ ಒಂದು ಸೂಚನೆ ಹೊರಡಿಸಿದ್ದಾರೆ. ಅದು ನಾವು ಖಂಡಿಸ್ತೀವಿ, ಖಂಡಿತವಾಗಿ ಖಂಡಿಸ್ತೀವಿ ಸರ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಈಗ ನಾವು ಯಾವುದೇ ರೀತಿ ಕಾರ್ಮಿಕ ಇಲಾಖೆಗೆ ನಮ್ಮ 29ನೇವರೆಗೂ 3 ತಿಂಗಳು ಸಂಬಳ ಆಗಿಲ್ಲ, ಪ್ರತಿ ತಿಂಗಳು 7ನೇ ತಾರೀಕು ಸಂಬಳ ಆಗಿಲ್ಲ ಒಂದು ಪ್ರಕರಣ ನಡೀತಾ ಇತ್ತು. ಆ ಪ್ರಕರಣ ನಡೆಯುವಾಗ ನಮ್ಮನ್ನು 30ನೇ ತಾರೀಕು ಅವ್ರು ವಜಾಗೊಳಿಸ್ತಾರೆ. ಆ ಕಾರ್ಮಿಕ ಇಲಾಖೆ ಕಾಯ್ದೆ ಪ್ರಕಾರ ಅವರು ಪ್ರಕರಣ ನಡೆಯುವಾಗ ಯಾವುದೇ ಸಿಬ್ಬಂದಿಗಳನ್ನು ತೆಗೆದು ಹಾಕುವಂತಿಲ್ಲ ಅಂತ ಒಂದು ಪ್ರಕರಣ ನಡೀತಾ ಇದ್ದು, ಕಾರ್ಮಿಕ ಇಲಾಖೆ ಸ್ಪಷ್ಟವಾಗಿ ಅವನಿಗೆ ಖುದ್ದಾಗಿ ಕುಲ ಸಚಿವರಿಗೂ ಸಹ ನಮ್ಮ ಇದರ ಮುಖಾಂತರ ವಿಚಾರಣೆಯಲ್ಲಿ ಹೇಳಿದರು. ಹೇಳಿದ್ರು ಸಹ ಅವರು ಪ್ರಕರಣದಲ್ಲಿ ಹಾಜರಾಗಿ ಪ್ರೊಸೀಡಿಂಗ್ಸ್ನಲ್ಲಿ ಸಹಿ ಮಾಡದೆ ಅದೇ ರೀತಿ ಎದ್ದಾಗಿ ಹೋಗಿದ್ದಾರೆ ಕುಲ ಸಚಿವರು. ಕಾರ್ಮಿಕ ಇಲಾಖೆ ಏನಾದ್ರು ಕಾರ್ಮಿಕ ಇಲಾಖೆ ಮುಂದೆ ಸೋಮವಾರ ಒಂದು ಪ್ರಕರಣ ವಿಚಾರಣೆ ದಿನಾಂಕ ನಿಗದಿಪಡಿಸಿದ್ದಾರೆ. ಆ ದಿನಾಂಕದಲ್ಲಿ ಫೈನಲ್ ಆಗಿ ಆದೇಶ ಸರ್ಕಾರಕ್ಕೆ ಒಂದು ವರದಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ಕೊಂಡ್ರೆ, ಆರ್ಥಿಕ ಪರಿಸ್ಥಿತಿ ಅಂತ ವಿಶ್ವವಿದ್ಯಾಲಯ ಹೇಳುತ್ತೆ, ಆದರೆ ವಿಶ್ವವಿದ್ಯಾಲಯ ಹೇಳ್ತಾದಪ್ಪ ಅಂದ್ರೆ ನೀವು ನಮ್ಮ ಎಲ್ಲ 291 ವರದಿ ಸರ್ಕಾರಕ್ಕೆ ಕಳಿಸ್ರಿ, ಸರ್ಕಾರದಿಂದ ಅನುದಾನ ಬರುತ್ತೆ, ನಮಗೂ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ, ಉದ್ಯೋಗ ಪರಿಹಾರ ಸಿಗುತ್ತೆ, ವೇತನ ಸಹ ಪ್ರತಿ ತಿಂಗಳು ಆಗುತ್ತೆ. ಇದು ನಾನು ಮಾನ್ಯ ಸಚಿವರಲ್ಲಿ ಮತ್ತೊಮ್ಮೆ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಗಮನಕ್ಕೆ ತಂದಿಸಿ ಈ ವರದಿಯನ್ನು ಹೋಗುವಂಥ ಕೆಲಸ ಆಗಬೇಕು. ನಮ್ಮನ್ನು ಕೆಲಸದಿಂದ ಆದೇಶ ಹಿಂಪಡೆಯಬೇಕು, ಕೆಲಸಕ್ಕೆ ನಮಗೆ ತಗೊಳ್ಬೇಕು, ಪ್ರತಿ ತಿಂಗಳು ಸಂಬಳ ಆಗ್ಬೇಕು ಅನ್ನೋದೇ ನಮ್ಮಿದೆ ಸರ್. ಅಲ್ಲಿವರೆಗೂ ನಾವು ಹೋರಾಟ ನಮ್ದು ಸತತವಾಗಿರುತ್ತೆ ಅಂತ ಹೇಳ್ತೀವಿ. ಶ್ರೀ ಪ್ರಕಾಶ್.